ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಪೂರ್ಣ ನಿರಂತರ ಭೂತಕಾಲ. ಹಿಂದಿನ ಒಂದು ಸಮಯದ ಮುಂಚೆ ಒಂದು ಕ್ರಿಯೆ ಬಹಳ ಸಮಯದಿಂದ ನಡೆಯುತ್ತಾ ಇದ್ದರೆ ಇದನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹೇಳ್ತೀವಿ. ವರ್ಕ್ ಸ್ಟಾರ್ಟ್ ಆಗಿರಬೇಕು, ವರ್ಕ್ ಕಂಟಿನ್ಯೂ ಆಗಿರಬೇಕು, ವರ್ಕ್ ಎಂಡ್ ಆಗಿರಬೇಕು ಮತ್ತು ಇವೆಲ್ಲವೂ ಮತ್ತೊಂದು ಪಾಸ್ಟ್ ಘಟನೆಗಿಂತ ಮೊದಲು ಆಗಿರಬೇಕು. ಪಾಸಿಟಿವ್ ಇಲ್ಲಿ ಸಬ್ಜೆಕ್ಟ್ ನಂತರ ಹ್ಯಾಡ್ ಬಿನ್ ಮತ್ತು ವರ್ ಪ್ಲಸ್ ಐಎನ್ಜಿ ಫಾರ್ಮ್ ಬರುತ್ತದೆ. ಶಿ ಹ್ಯಾಡ್ ಬಿನ್ ಡೂಯಿಂಗ್ ದ ವರ್ಕ್, ಐ ಹ್ಯಾಡ್ ಬಿನ್ ಈಟಿಂಗ್ ಬ್ರೇಕ್ಫಾಸ್ಟ್, ದೇ ಹ್ಯಾಡ್ ಬಿನ್ ವೇಟಿಂಗ್ ಆಟ್ ದ ಪ್ಲೇಸ್. ನೆಗೆಟಿವ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಜೊತೆಗೆ ನಾಟ್ ಸೇರಿಸಿ ಶಿ ಹ್ಯಾಡ್ ನಾಟ್ ಬಿನ್ ಡೂಯಿಂಗ್ ದ ವರ್ಕ್, ಐ ಹ್ಯಾಡ್ ನಾಟ್ ಬಿನ್ ಈಟಿಂಗ್ ಬ್ರೇಕ್ಫಾಸ್ಟ್, ದೇ ಹ್ಯಾಡ್ ನಾಟ್ ಬಿನ್ ವೇಟಿಂಗ್ ಆಟ್ ದ ಪ್ಲೇಸ್. ಇಂಟರೋಗೇಟಿವ್ ಇಲ್ಲಿ ಕ್ವಶನ್ ಕೇಳುವಾಗ ಹ್ಯಾಡ್ ಫಸ್ಟ್ ಬರುತ್ತದೆ. ಹ್ಯಾಡ್ ಶಿ ಬಿನ್ ಡೂಯಿಂಗ್ ದ ವರ್ಕ್, ಹ್ಯಾಡ್ ಐ ಬಿನ್ ಈಟಿಂಗ್ ಬ್ರೇಕ್ಫಾಸ್ಟ್, ಹ್ಯಾಡ್ ದೇ ಬಿನ್ ವೇಟಿಂಗ್ ಆಟ್ ದ ಪ್ಲೇಸ್. ನೆಗೆಟಿವ್ ಪ್ಲಸ್ ಇಂಟರೋಗೇಟಿವ್ ಇಲ್ಲಿ ನೆಗೆಟಿವ್ ಕ್ವಶನ್ ಕೇಳುವಾಗ ಹ್ಯಾಡಂಟ್ ಫಸ್ಟ್ ಬರುತ್ತದೆ. ಹ್ಯಾಡ್ ನಾಟ್ ಶಾರ್ಟ್ ಫಾರ್ಮ್ ಹ್ಯಾಡಂಟ್. ಹ್ಯಾಡಂಟ್ ಶಿ ಬಿನ್ ಡೂಯಿಂಗ್ ದ ವರ್ಕ್, ಹ್ಯಾಡಂಟ್ ಐ ಬಿನ್ ಈಟಿಂಗ್ ಬ್ರೇಕ್ಫಾಸ್ಟ್, ಹ್ಯಾಡಂಟ್ ದೇ ಬಿನ್ ವೇಟಿಂಗ್ ಆಟ್ ದ ಪ್ಲೇಸ್. ಐ, ಯು, ವಿ, ದೇ, ಹಿ, ಶಿ, ಇಟ್ ಎಲ್ಲ ಸಬ್ಜೆಕ್ಟ್ಗೂ ಒಂದೇ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬಿನ್ ಬರುತ್ತದೆ. ಐ ಹ್ಯಾಡ್ ಬಿನ್ ಸ್ಟಡಿಂಗ್. ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಜೊತೆಗೆ ನಾಟ್ ಬರುತ್ತದೆ. ಐ ಹ್ಯಾಡ್ ನಾಟ್ ಬಿನ್ ಸ್ಟಡಿಂಗ್. ಕ್ವಶನ್ ಕೇಳುವಾಗ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತದೆ. ಹ್ಯಾಡ್ ಐ ಬಿನ್ ಸ್ಟಡಿಂಗ್. ನೆಗೆಟಿವ್ ಕ್ವಶನ್ ಕೇಳುವಾಗ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಆಗಿರಬೇಕು. ಹ್ಯಾಡಂಟ್ ಐ ಬಿನ್ ಸ್ಟಡಿಂಗ್. ನಾನು 2005ರಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಐ ಹ್ಯಾಡ್ ಬಿನ್ ವರ್ಕಿಂಗ್ ದೇರ್ ಸಿನ್ಸ್ 2005. ನೀನು ಬರೋವರೆಗೂ ನಾನು ನಿನ್ನನ್ನು ಕಾಯ್ತಾ ಇದ್ದೆ. ಐ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಯು ಅಂಟಿಲ್ ಯು ಕೇಮ್. ಲೈಟ್ ಹೋಗುವ ಮೊದಲು ನಾನು ಓದ್ತಾ ಇದ್ದೆ. ಐ ಹ್ಯಾಡ್ ಬಿನ್ ಸ್ಟಡಿಂಗ್ ಬಿಫೋರ್ ದ ಪವರ್ ವೆಂಟ್ ಆಫ್. ಮಳೆ ಬರೋ ಮೊದಲು ನಾನು ಮೈದಾನದಲ್ಲಿ ಓಡ್ತಾ ಇದ್ದೆ. ಐ ಹ್ಯಾಡ್ ಬಿನ್ ರನ್ನಿಂಗ್ ಆನ್ ದ ಗ್ರೌಂಡ್ ಬಿಫೋರ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ಶಿಕ್ಷಕರು ಬರೋದಕ್ಕಿಂತ ಮೊದಲು ಮಕ್ಕಳು ಆಟ ಆಡುವುದನ್ನು ಮುಂದುವರಿಸಿದ್ದರು. ದ ಚಿಲ್ಡ್ರನ್ ಹ್ಯಾಡ್ ಬಿನ್ ಪ್ಲೇಯಿಂಗ್ ಬಿಫೋರ್ ದ ಟೀಚರ್ ಅರೈವ್ಡ್. ಅಮ್ಮ ಮನೆಗೆ ಬರೋದಕ್ಕೆ ಮುಂಚೆ ಅವಳು ಅಡುಗೆ ಮಾಡ್ತಾ ಇದ್ದಳು. ಶಿ ಹ್ಯಾಡ್ ಬಿನ್ ಕುಕಿಂಗ್ ಬಿಫೋರ್ ಹರ್ ಮದರ್ ಕೇಮ್ ಹೋಮ್. ಬಸ್ ಬರುವ ಮೊದಲು ನಾನು ನಿನಗಾಗಿ ಕಾಯುತ್ತಿದ್ದೆ. ಐ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಯು ಬಿಫೋರ್ ದ ಬಸ್ ಅರೈವ್ಡ್. ಅವನ ತಾಯಿ ಬರೋದಕ್ಕೆ ಮುಂಚೆ ಅವನು 2 ಗಂಟೆಗಳ ಕಾಲ ಓದ್ತಾ ಇದ್ದ. ಹಿ ಹ್ಯಾಡ್ ಬಿನ್ ಸ್ಟಡಿಂಗ್ ಫಾರ್ 2 hours ಬಿಫೋರ್ ಹಿಸ್ ಮದರ್ ಕೇಮ್. ಮಳೆ ಬರೋ ಮೊದಲು ಅವರು ಹೊರಗಡೆ ಆಟ ಆಡ್ತಾ ಇದ್ದರು. ದೇ ಹ್ಯಾಡ್ ಬಿನ್ ಪ್ಲೇಯಿಂಗ್ ಔಟ್ಸೈಡ್ ಬಿಫೋರ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ಅತಿಥಿಗಳು ಬರೋದಕ್ಕೆ ಮುಂಚೆ ಅವಳು ಅಡುಗೆ ಮಾಡ್ತಾ ಇದ್ದಳು. ಶಿ ಹ್ಯಾಡ್ ಬಿನ್ ಕುಕಿಂಗ್ ಬಿಫೋರ್ ಹರ್ ಗೆಸ್ಟ್ಸ್ ಅರೈವ್ಡ್. ಮ್ಯಾನೇಜರ್ ಬರೋದಕ್ಕೆ ಮುಂಚೆ ನಾವು ಬೆಳಗ್ಗೆಯಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೆವು. ವಿ ಹ್ಯಾಡ್ ಬಿನ್ ವರ್ಕಿಂಗ್ ದೇರ್ ಸಿನ್ಸ್ ಮಾರ್ನಿಂಗ್ ಬಿಫೋರ್ ದ ಮ್ಯಾನೇಜರ್ ಕೇಮ್. ಲೈಟ್ ಹೋಗೋವರೆಗೂ ಮಕ್ಕಳು ಟಿವಿ ನೋಡ್ತಾ ಇದ್ದರು. ದ ಚಿಲ್ಡ್ರನ್ ಹ್ಯಾಡ್ ಬಿನ್ ವಾಚಿಂಗ್ ಟಿವಿ ಬಿಫೋರ್ ದ ಪವರ್ ವೆಂಟ್ ಆಫ್. ನೀನು ಕರೆ ಮಾಡುವವರೆಗೂ ನಾನು ಆ ಪುಸ್ತಕ ಓದ್ತಾ ಇದ್ದೆ. ಐ ಹ್ಯಾಡ್ ಬಿನ್ ರೀಡಿಂಗ್ ದ್ಯಾಟ್ ಬುಕ್ ಬಿಫೋರ್ ಯು ಕಾಲ್ಡ್ ಮೀ. ಸ್ಪರ್ಧೆ ಶುರುವಾಗೋದಕ್ಕೆ ಮುಂಚೆ ಅವಳು ನೃತ್ಯ ಅಭ್ಯಾಸ ಮಾಡ್ತಾ ಇದ್ದಳು. ಶಿ ಹ್ಯಾಡ್ ಬಿನ್ ಪ್ರಾಕ್ಟಿಸಿಂಗ್ ಡ್ಯಾನ್ಸ್ ಬಿಫೋರ್ ದ ಕಾಂಪಿಟೇಷನ್ ಸ್ಟಾರ್ಟೆಡ್. ಟ್ರೈನ್ ಸ್ಟೇಷನ್ಗೆ ಬರೋವರೆಗೂ ಅವರು ಕಾಯ್ತಾ ಇದ್ದರು. ದೇ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ದ ಟ್ರೈನ್ ಬಿಫೋರ್ ಇಟ್ ರೀಚ್ಡ್ ದ ಸ್ಟೇಷನ್. ನಾನು ಕ್ಲಾಸ್ ಸೇರುವುದಕ್ಕೆ ಮುಂಚೆ ಇಂಗ್ಲಿಷ್ ಕಲಿತಾ ಇದ್ದೆ. ಐ ಹ್ಯಾಡ್ ಬಿನ್ ಲರ್ನಿಂಗ್ ಇಂಗ್ಲಿಷ್ ಬಿಫೋರ್ ಐ ಜಾಯಿನ್ಡ್ ದ ಕ್ಲಾಸ್. ಫೋನ್ ಕೆಲಸ ನಿಲ್ಲಿಸುವವರೆಗೂ ಅವನು ಅದನ್ನು ಬಳಸ್ತಾ ಇದ್ದ. ಹಿ ಹ್ಯಾಡ್ ಬಿನ್ ಯೂಸಿಂಗ್ ದ್ಯಾಟ್ ಫೋನ್ ಬಿಫೋರ್ ಇಟ್ ಸ್ಟಾಪ್ಡ್ ವರ್ಕಿಂಗ್. ಎಲ್ಲ ಸೆಂಟೆನ್ಸ್ಗಳನ್ನು ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ ಸೀರಿಯಲ್ ಆಗಿ ನೋಡ್ಕೊಂಡ್ ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in the next class.